ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ರೋಡ್ ಸೈಡ್ ಸಿಗೋ ಮಸಾಲೆ ಪುರಿನ ಮನೇಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಬಟಾಣಿ ಕಾಳು, ಬಿಳಿ ಬಟಾಣಿ ಕಾಳು ಫಸ್ಟೇ ಒಂದು 8 ಅವರ್ ನೆನೆಸಿಟ್ಕೊಂಡಿದ್ದೀನಿ. 8 ರಿಂದ 10 ಅವರ್ ನೆನೆಸಿಟ್ಕೋಬೇಕಾಗುತ್ತೆ. ನೈಟೇ ನೆನೆಸಿಟ್ಟರೆ ಸರಿ ಹೋಗುತ್ತೆ. ಅದಕ್ಕೆ ನಾನು ಒಂದು 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಮಧ್ಯಕ್ಕೆ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 3 ಲೋಟ ನೀರು ಹಾಕೋತಾ ಇದ್ದೀನಿ. ನೆನೆಸಿಟ್ಟಿರೋ ಬಟಾಣಿ ಕಾಳು ಹಾಗೆ ಆಲೂಗೆಡ್ಡೆ ಎರಡನ್ನೂ ಹಾಕ್ಕೊಂಡು ಒಂದು 4 ವಿಸಲ್ ಹೊಡೆಸ್ಕೋಬೇಕಾಗುತ್ತೆ. 4 ರಿಂದ 5 ವಿಸಲ್ ಆದರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ನಾನು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕೋಬೇಕಾಗುತ್ತೆ. ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 4 ರಿಂದ 5 ವಿಸಲ್ ಬಂದರೆ ಸಾಕು. ಈಗ ಇದು 5 ವಿಸಲ್ ಆಗಿದೆ. ಇದು ತಣ್ಣಗಾಗೋದ್ರಲ್ಲಿ ನಾವು ಮಸಾಲ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಹಿಡಿ ಸಾಂಬಾರು ಸೊಪ್ಪು, 1 ಇಂಚಷ್ಟು ಚಕ್ಕೆ, 3 ಲವಂಗ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 1 ಬೆಳ್ಳುಳ್ಳಿ, ಹಾಗೆ 2 ಇಂಚಷ್ಟು ಶುಂಠಿ, ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು 5. ಅದನ್ನು ನಾವು ರುಬ್ಬೋದಕ್ಕೆ ಅದಷ್ಟು ನಾನಿಲ್ಲೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈರುಳ್ಳಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಹಸಿರು ಮೆಣಸಿಕಾಯಿ ನಿಮ್ಮ ಖಾರ ಅನುಗುಣವಾಗಿ ಹಾಕೋಬೇಕಾಗುತ್ತೆ. ಈಗ ಇದಾಗಿದೆ, ಇಷ್ಟು ಫ್ರೈಯರೇ ಸಾಕು. ಇದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡು 1 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಫ್ರೈಯರೇ ಸಾಕು, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ರುಬ್ಬೋದಕ್ಕೆ. ಅದಕ್ಕೋಸ್ಕರ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡೋಣ. ಈಗ ಕುಕ್ಕರ್ದು ಪ್ರೆಷರ್ ಕೂಡ ಹೋಗಿದೆ. ಅದು ಕೂಡ ತೆಗೆದುಬಿಟ್ಟು ಅದು ಕೂಡ ಕಾಳು ಬೆಂದಿದೆ, ಎಲ್ಲವುದು ಕರೆಕ್ಟಾಗಿ ಬೆಂದಿದೆ. ನಾವು ಬಿಳಿ ಬಟಾಣಿ ಹಾಕಿರೋದ್ರಿಂದ ಬೆಂದು ಕಲಸೇನೆಲ್ಲ ಹೋಗಲ್ಲ. ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು. ನಾವು ಇದರಲ್ಲೇ ರುಬ್ಬೋದಕ್ಕೆ ಒಂದು ಚಿಕ್ಕ ಕಪ್ ಆಗೋಷ್ಟು ಬಟಾಣಿ ಕಾಳು ತಗೋತಾ ಇದ್ದೀನಿ. ನೋಡಿ, ಇಷ್ಟು ತಗೊಂಡ್ರೆ ಸಾಕು ರುಬ್ಬೋದಕ್ಕೆ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿ ಕೂಡ ಆಗುತ್ತೆ ಗ್ರೇವಿ. ಅದಕ್ಕೋಸ್ಕರ ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸಾಂಬಾರು ಸೊಪ್ಪು ಹಾಗೆ ಚಕ್ಕೆ, ಲವಂಗ, ಕಾಳು ಮೆಣಸು ಇದಿಷ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೇ ಪುದೀನ ಸೊಪ್ಪು ಕೂಡ ಸ್ವಲ್ಪ ಬೇಕಂದರೆ ಹಾಕೋಬೋದು. ಹಾಗೆ ಟೊಮೊಟೊನೂ ಕೂಡ ಸೇರಿಸ್ಕೊತೀನಿ. ನಾನಿಲ್ಲಿ ಟೊಮೊಟೊ ಸಾಂಬಾರು ಸೊಪ್ಪನ್ನು ಫ್ರೈ ಮಾಡ್ಕೊಂಡಿಲ್ಲ, ಹಸಿದನ್ನೇ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ನಾವು ಕಾಳು ತಗೊಂಡಿದ್ವಲ್ಲ 1 ಕಪ್ ಆಗೋಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಕಾಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿಯಾಗೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಚೆನ್ನಾಗಿ. ಸ್ವಲ್ಪನೇ ಹಾಕಿರೋದು ಸಾಂಬಾರು ಸೊಪ್ಪು ಎಷ್ಟು ಗ್ರೀನ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಕಾಳು ಬೇಯಿಸಿದ್ನೆಲ್ಲ ಬಟಾಣಿ ಕಾಳು ಅದ್ರ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ನೆಕ್ಸ್ಟ್ ಗ್ರೇವಿಗೆ ಹಾಕೋದಕ್ಕೆ ಬೇಕಾಗುತ್ತೆ ಮಸಾಲಾಗೆ. ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾವೀಗ ಒಂದು ಮ್ಯಾಶರ್ ತಗೊಂಡು ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು ಎರಡನ್ನೂ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಬಟಾಣಿ ಕಾಳು ಜಾಸ್ತಿ ಮಾಡೋದೇನು ಬೇಡ, ಸ್ವಲ್ಪ ಮಾಡ್ಕೊಂಡ್ರೆ ಸಾಕು. ಆಲೂಗೆಡ್ಡೆ ಫುಲ್ ಮ್ಯಾಶ್ ಆಗಬೇಕು. ಆ ಬಟಾಣಿ ಕಾಳು ಸ್ವಲ್ಪ ಸ್ವಲ್ಪ ಹಾಗೆ ಬಾಯಿಗೆ ಸಿಗ್ತೇ ಇರಬೇಕು. ಮಸಾಲಲ್ಲಿ ಹಾಗೇ ಇರಬೇಕು ಬಟಾಣಿ ಕಾಳು, ಹಾಗಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನಾನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಇಲ್ಲೊಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ನಾನು ಇಲ್ಲೊಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು, ಅರಿಶಿನ ಖಾರದ ಪುಡಿನ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕೊಳ್ಳೋಣ. ಹಾಗೆಯೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ 1 ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ. ಸೇಮ್ ರೋಡ್ ಸೈಡ್ ಏನು ಸಿಗುತ್ತೆ ಪಾನಿಪುರಿ ಅದೇ ಟೇಸ್ಟಲ್ಲಿ ಬರುತ್ತೆ. ಮನೇಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ಇದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಇದಾಗಿದೆ, ಇದು ಕುದೀತಾ ಇದೆ ಚೆನ್ನಾಗಿ.
ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಬಟಾಣಿ ಕಾಳು ಬಸ್ತಿಟ್ಕೊಂಡಿದ್ವಲ್ಲ ನೀರು, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೋಬೇಕಾಗುತ್ತೆ. ಹಾಗೆಯೇ ಆಲೂಗೆಡ್ಡೆ ಬಟಾಣಿ ಕಾಳನ್ನು ಕೂಡ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಎಷ್ಟು ಬೇಕು ಅನ್ನೋದನ್ನು ನೋಡಿ ನೀರನ್ನು ಕೂಡ ಹಾಕೋಬೇಕಾಗುತ್ತೆ. ಇಲ್ಲಿ ಗಟ್ಟಿಯಾಗಿರಬೇಕು, ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ನೋಡಿ ಈ ಒಂದು ಹದದಲ್ಲಿದ್ದರೆ ಸಾಕು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ. ನಾವು ಫಸ್ಟೇ ಕಾಳು ಬೇಯೋದಕ್ಕೆ ಉಪ್ಪು ಹಾಕಿದ್ದು, ಹಾಗಾಗಿ ನೋಡಿಬಿಟ್ಟು ಎಷ್ಟು ಬೇಕನ್ನೋದನ್ನು ನೋಡಿ ಉಪ್ಪನ್ನು ಕೂಡ ಹಾಕೊಂಡು ಇದಕ್ಕೇ ನಾನಿಲ್ಲಿ ಚಾಟ್ ಮಸಾಲ ಕೂಡ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಹಾಗೆಯೇ ಗರಂ ಮಸಾಲ ಕೂಡ 1 ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀವು ಬೇಕು ಅಂದರೆ ಇದಕ್ಕೇ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಇದು ಗ್ರೇವಿ ಮಾಡಿಟ್ಕೊಂಡ್ರೆ ಸಾಕು, ಒಂದು 10 ನಿಮಿಷದಲ್ಲಿ ಪಾನಿಪುರಿನ ರೆಡಿ ಮಾಡ್ಕೋಬೋದು ಮನೇಲೇ. ಈಗ ಒಂದು ಕುದ್ದಿದೆ, ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಈ ಒಂದು ಹದದಲ್ಲಿದ್ರೆ ಸಾಕು. ಸೇಮ್ ರೋಡ್ ಸೈಡಲ್ಲಿ ಏನು ಸಿಗುತ್ತೆ ಅದೇ ಕಲರಲ್ಲಿ ಅದೇ ಟೇಸ್ಟಲ್ಲಿ ಕೂಡ ಬರುತ್ತೆ. ಈಗ ಇದು ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡೋಣ. ಬಿಸಿಯಾಗಿದ್ದಂಗೆ ಸರ್ವ್ ಮಾಡಬೇಕು. ನಾನು ಅದಕ್ಕೇ ಇಲ್ಲಿ ಪುರಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಟೊಮೊಟೊನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಹಾಗೆ ಕ್ಯಾರೆಟನ್ನು ಕೂಡ ತುರ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪು ಮಿಕ್ಸ್ಚರ್ ಕೂಡ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಹಾಗೆಯೇ ಇದ್ರ ಜೊತೆಗೇ ನೀವು ಸ್ವೀಟ್ ಚಟ್ನಿ ಬೇಕು ಅಂದರೆ, ಕಟ್ಟ ಮಿಟ್ಟ ಚಟ್ನಿ ಅಂತಾರಲ್ಲ, ಅದು ಬೇಕು ಅಂದರೆ ಅದನ್ನು ಕೂಡ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಹಾಕ್ತಿಲ್ಲ, ನೀವು ಬೇಕು ಅಂದರೆ ಇದನ್ನು ಕೂಡ ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ಚೆನ್ನಾಗುತ್ತೆ. ಇದನ್ನು ಕೂಡ ಬೇಕು ಅಂದರೆ ನೀವು ಹಾಕೋಬೋದು. ಮಸಾಲ ಬೇಯೋ ಟೈಮಲ್ಲೇ ಇದನ್ನು ಪೂರಿನೂ ಕೂಡ ಇನ್ನೊಂದು ಕಡೆ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಎಲ್ಲನೂ ಹಾಕ್ಕೊಂಡು ಗಟ್ಟಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತವೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಆ ಥರ ಗಟ್ಟಿಯಾಗಿ ಬೇಯಿಸ್ಕೊಂಡ್ರೆ ಆಗ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಪಾನಿಪುರಿಗೆ ಗಟ್ಟಿಯಾಗಿದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಕಲರಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರ್ತವೆ. ಈಗ ಇದಾಗಿದೆ. ನಾನು ಗ್ರೇವಿ ಮಾಡೋ ಟೈಮಲ್ಲೇ ಪುರಿನೂ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಈಗ ನಾವು ಮಸಾಲ ಪುರಿನ ಸರ್ವ್ ಮಾಡಬೇಕಾಗುತ್ತೆ. ನಾನಿಲ್ಲೊಂದು 8 ಪುರಿನ ಹಾಕೋತಾ ಇದ್ದೀನಿ. ಈ ಥರ ಪುರಿನ ಕ್ರಷ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಗಟ್ಟಿಯಾಗಿದ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ಪುರಿಗೆ. ಹಾಕ್ಕೊಂಡು ನಾನಿಲ್ಲಿ 8 ಹಾಕ್ಕೊಂಡು ಕ್ರಷ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇ ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಹಾಕೋಣ. ಬಟಾಣಿ ಕಾಳು ಈ ಥರ ಬಾಯಿಗೆ ಸಿಗಬೇಕು ಮೇಲೇ, ತುಂಬಾ ಜಾಸ್ತಿ ಎಲ್ಲವುದು ಕಲಸೋಗಿರಬಾರ್ದು ಬಟಾಣಿ ಕಾಳು, ಹಾಗಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಮಸಾಲ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ಟೊಮೊಟೊ ಹಣ್ಣು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ ಈ ಟೈಮಲ್ಲಿ ಬೇಕು ಅಂದರೆ ನೀವು ಸ್ವೀಟ್ ಚಟ್ನಿ ಕೂಡ ಆ್ಯಡ್ ಮಾಡ್ಕೋಬೋದಾಗುತ್ತೆ. ನಾನಿಲ್ಲ ಹಾಕಿಲ್ಲ. ಮಕ್ಕಳಿಗೆಲ್ಲ ಮಾಡೋದಿದ್ರೆ ಹಾಕ್ಕೊಡಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೇ ಮಿಕ್ಸ್ಚರ್ ಕೂಡ ಹಾಕೋತಾ ಇದ್ದೀನಿ. ತಗೊಂಡಿರೋ ಅಳತೆಯಲ್ಲಿ 10 ರಿಂದ 12 ಪ್ಲೇಟ್ ಆಗುತ್ತೆ. ಸಿಂಪಲ್ಲಾಗಿ ಹೇಗೆ ಮನೇಲಿ ಟೇಸ್ಟಿಯಾಗಿ ಮಸಾಲ ಪುರಿ ಮಾಡ್ಕೋಬೋದು ಅಂತ ನೋಡಿರಲ್ಲ, ನೀವು ಮನೇಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ